ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನಾನು ಮತ್ತು ನನ್ನ ಹಸ್ಬೆಂಡು ಯು ಕೆಲ್ಲಿರೋ ಅಸ್ಡಾ ಅಂತ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಿ. ಅಲ್ಲಿಂದ ಚಿಕನ್ ಲೆಗ್ ಪೀಸ್ನ ತೊಗೊಂಡು ಬಂದಿದ್ದೀವಿ. ಈ ಚಿಕನ್ ಲೆಗ್ ಫುಲ್ ಲೆಗ್ ಇದು ಒಂದು kg 100 ಗ್ರಾಮ್ಸ್ ಇದೆ. ನಮಗೆ 2 ಪೌಂಡ್ ಹತ್ತತ್ರ ಆಯಿತು. ಅಂದರೆ ಇಂಡಿಯನ್ ಮನಿಗೆ ಕಂಪೇರ್ ಮಾಡಿದರೆ 200 ರೂಪಾಯಿ ಅಷ್ಟಾಯಿತು. ಬಟ್ ಇದು ಸ್ಕಿನ್ ಇದೆ, ಇದಕ್ಕೆ ಇವಾಗ ಸ್ಕಿನ್ ರಿಮೂವ್ ಮಾಡಬೇಕು. ಹಾಗಾಗಿ ಫ್ರೀಸರಲ್ಲಿ ಇಟ್ಟಿರೋದ್ರಿಂದ ಇದು ಗಟ್ಟಿಯಾಗಿತ್ತು. ಸೊ ನಾನು ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಸೊ ಇದನ್ನ ಇವಾಗ ಸ್ಕಿನ್ ಎಲ್ಲ ರಿಮೂವ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಕಟ್ಸ್ ಎಲ್ಲ ಹಾಕೊಳ್ಳೋಣ. ನಾನು ಇವಾಗ ಇದ್ರದ್ದು ಚಿಕನ್ ಲೆಗ್ ಮಸಾಲ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಸ್ಕಿನ್ ಎಲ್ಲ ತೆಗೆದು ಇದಕ್ಕೆ ಕಟ್ಸ್ ಎಲ್ಲ ಹಾಕಿ ನೀಟಾಗಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ 3 ಪೀಸ್ನ ತಗೊಂಡಿದ್ದೀನಿ. ಇದು ಫುಲ್ಲಿ ಲೆಗ್ ಪೀಸ್. ಸೊ ಇದಕ್ಕೆ ನಾನು ಇವಾಗ ಮಸಾಲೆ ಏನು ಹಾಕ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ 2 ಚಮಚ ನಾನು ಧನಿಯಾ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಬಿರಿಯಾನಿ ಮಸಾಲ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಹಾಗೆ 2 ಚಮಚದಷ್ಟು ಗರಂ ಮಸಾಲ ಪೌಡ್ರು, ಒಂದು 2.5 ಚಮಚದಷ್ಟು ಚಿಲ್ಲಿ ಪೌಡ್ರು, ಹಾಗೆ 1 ಚಮಚದಷ್ಟು ಅರಿಶಿನ, ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಸೊ ಖಾರ ನೀವು ನೋಡ್ಕೊಳ್ಳಿ, ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ಪೆಪ್ಪರ್ ಪೌಡ್ರನ್ನ ಜಾಸ್ತಿ ಹಾಕೋಬಹುದು, ಇಲ್ಲ ಕಡಿಮೆ ಬೇಕು ಅಂತಂದರೆ ಪೆಪ್ಪರ್ ಪೌಡ್ರನ್ನ ಸ್ಕಿಪ್ ಮಾಡಬಹುದು. ಸೊ ಇವಾಗ ನಾನು ಒಂದು ಟೊಮೆಟೊನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೆಟೊ ಪ್ಯೂರಿ. ಸೊ ಒಂದೇ ಒಂದು ಟೊಮೆಟೊನ ತಗೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಹುಳಿ ಬೇಕು ಅಂತ ಹೇಳಿದ್ರೆ 2 ಟೊಮೆಟೊ ನೀವು ತಗೋಬಹುದು. ಇಲ್ಲಿ ನಾನು ಒಂದೇ ಒಂದು ಟೊಮೆಟೊನ ತಗೊಂಡಿದ್ದೀನಿ. ಸೊ ಇದನ್ನು ಕೂಡ ಇದೇ ಚಿಕನ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ 1.5 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ನೀವು ನೋಡಿ, ನಿಮಗೆ ಎಷ್ಟು ಬೇಕು ಅಂತ. ನೀವು ಈಗ ಟೊಮೆಟೊ ಗ್ರೈಂಡ್ ಮಾಡಿದ್ರಲ್ಲ, ಅದರೊಳಗಡೆನೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೊಂಡು ಪೇಸ್ಟ್ ಮಾಡ್ಕೋಬೋದು. ಇಲ್ಲ ನಿಮ್ಮಲ್ಲಿ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂತಂದರೆ ಅದನ್ನು ಕೂಡ ಹಾಕೋಬಹುದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದು ಯು ಕೆದು ಉಪ್ಪು. ಇಲ್ಲಿ ಉಪ್ಪಾಗಲಿ ಸಕ್ಕರೆ ಆಗಲಿ ಸ್ವಲ್ಪ ಟೇಸ್ಟಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಇಂಡಿಯಾಗೆ ಕಂಪೇರ್ ಮಾಡಿದರೆ. ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ಹಾಕೋತಾ ಇದ್ದೀನಿ. ನೀವು ರುಚಿ ನೋಡಿ ಹಾಕ್ಕೊಳ್ಳಿ. ಇದು ನಮ್ಮ ಇಂಡಿಯಾದ ಉಪ್ಪು ಸ್ವಲ್ಪ ಜಾಸ್ತಿ ಉಪ್ಪಾಗಿರುತ್ತೆ. ಹಾಗಾಗಿ ಸೊ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಏನು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಮೊಸರು ಹಾಕಬೇಕು. ಸೊ ಅಸ್ಲಾದಲ್ಲಿ ನಾವು ಸ್ವಲ್ಪ ಲೇಟಾಗಿ ಹೋಗಿರೋದ್ರಿಂದ ನಮಗೆ ಮೊಸರೇ ಸಿಕ್ಕಿಲ್ಲ. ಹಾಗಾಗಿ ನನ್ನ ಹತ್ರ ಮೊಸರಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹುಳಿ ಫ್ಲೇವರ್ ಬರಲಿ ಅಂತ ನಾನು ಏನು ಮಾಡ್ತಿದ್ದೀನಿ ಅಂದರೆ ಲಿಂಬು ಜ್ಯೂಸನ್ನು ಹಾಕ್ತಾ ಇದ್ದೀನಿ. ಸೊ ನೀವು ಮೊಸರು ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಇದನ್ನ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಒಂದು ಚೆನ್ನಾಗಿ ಈ ಕಟ್ಸ್ ಒಳಗಡೆ ಎಲ್ಲ ಮಸಾಲ ಕರೆಕ್ಟಾಗಿ ತಾಗುತ್ತೆ. ನೋಡಿ, ನಾನೊಂದು ಸ್ವಲ್ಪ ಜಾಸ್ತಿ ಮಸಾಲ ಹಾಕಿರೋದ್ರಿಂದ ಇದು 3 ಪೀಸ್ಗೆ ಚೆನ್ನಾಗಿ ತಾಗಿದೆ. ಸ್ವಲ್ಪ ಜಾಸ್ತಿ ನೀವು ಚಿಕನ್ನ ತಗೋತೀರಿ ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇಲ್ಲಿ ನಾನು ಲೆಗ್ ಪೀಸ್ನ ತಗೊಂಡಿದ್ದೀನಿ. ನೀವು ಹಾಗೆ ಈಗ ಕಟ್ ಪೀಸ್ ಇರತ್ತಲ್ಲ, ಈಗ ಪೀಸಸ್ಸಲ್ಲಿ ಅದು ಕೂಡ ತಗೋಬಹುದು. ಯಾವುದೇ ಚಿಕನ್ ತಗೊಂಡ್ರು ಇದು ಚಿಕನ್ ಮಸಾಲ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು 1/2 hour, 3/4 ಗಂಟೆ ಅಷ್ಟು ಅಥವಾ 1 ಗಂಟೆ ಅಷ್ಟು ಮ್ಯಾರಿನೇಟ್ ಮಾಡಿದ್ರು ಓಕೆ. ನೀವು ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಆಗುತ್ತೆ. ನಾನು ಇಲ್ಲಿ ಕೋಲ್ಡ್ ಕಂಟ್ರಿ ಆಗಿರೋದ್ರಿಂದ ಹೊರಗಡೆ ಇಟ್ಟಿದ್ದೀನಿ 1 ಅವರ್ಗೆ. ಸೊ ಇವಾಗ ಒಂದು ಬಾಣಲೆ ತಗೊಂಡಿದ್ದೀನಿ. ಇದಕ್ಕೆ ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ. ನಾವು ಇಂಡಿಯಾದಿಂದ ಮನೆಯಲ್ಲಿ ಮಾಡಿರೋ ತೆಂಗಿನ ಎಣ್ಣೆ ತೊಗೊಂಡು ಬಂದಿದ್ವಿ. ಇಲ್ಲಿ ಕೂಡ ತೆಂಗಿನ ಎಣ್ಣೆನ ನಾವು ಯೂಸ್ ಮಾಡ್ತೀವಿ. 1.5 ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪ ನಿಮ್ಗೆ ಇಷ್ಟ ಆಗುತ್ತಂದ್ರೆ ಇದಕ್ಕೆ ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಬಟ್ರ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ತುಪ್ಪನ ಅಡುಗೆಯಲ್ಲಿ ಯೂಸ್ ಮಾಡಲ್ಲ, ನನಗೆ ಆ ಸ್ಮೆಲ್ ಆಗಲ್ಲ. ಹಾಗಾಗಿ ನಾನು ತುಪ್ಪ ಇಲ್ಲಿ ಹಾಕ್ಕೊಂಡಿಲ್ಲ. ಖಾಲಿ ಎಣ್ಣೆನ 1.5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಇವಾಗ ಕಾಯ್ತಾ ಇದೆ, ನೀವು ನೋಡ್ಬೋದು. ಸೊ ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಜೀರಿಗೆ ಹಾಕೋಬಹುದು, ಇಲ್ಲ ಬಡೆ ಸೊಪ್ಪಿದ್ರೆ ಅದು ಕೂಡ ಹಾಕೋಬಹುದು. ನಾನಿಲ್ಲಿ ಖಾಲಿ ಜೀರಿಗೆನ ಹಾಕೋತಾ ಇದ್ದೀನಿ ಸ್ವಲ್ಪ ಒಗ್ಗರಣೆಗೆ. ಮತ್ತು ಈ ಒಗ್ಗರಣೆ ಜೀರಿಗೆನ ಸ್ಕಿಪ್ ಮಾಡಿದ್ರೂ ತೊಂದರೆ ಇಲ್ಲ. ಸೊ ಇದ್ರೊಳಗಡೆ ನೀವು ಹಸಿಮೆಣಸು ಕೂಡ ಆ್ಯಡ್ ಮಾಡ್ಕೋಬೋದು, ಯಾಕಂದರೆ ನಾನು ಹಸಿಮೆಣಸು ಸ್ಕಿಪ್ ಮಾಡಿದ್ದೀನಿ ಆಲ್ರೆಡಿ. ತುಂಬ ನಾನು ಖಾರ ಇಲ್ಲಿ ಕಡಿಮೆ ತಿಂತೀನಿ, ಹಾಗಾಗಿ ಆಲ್ರೆಡಿ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಹಸಿಮೆಣಸನ್ನು ಸ್ಕಿಪ್ ಮಾಡಿದ್ದೀನಿ. ಮತ್ತೆ ಹೇಳಬೇಕು ಅಂತ ಹೇಳಿದ್ರೆ, ನೀವು ಒಂದು ಸಣ್ಣದಾಗಿ ಇದು ಏನು ಹೇಳ್ತಾರೆ ಬೆಳ್ಳುಳ್ಳಿನ ಚಾಪ್ ಮಾಡಿಕೊಂಡು ಕೂಡ ಹಾಕೋಬಹುದು.
ಸೊ ನಾನು ಖಾಲಿ ಇದನ್ನ ಹಾಕೊಂಡಿದ್ದೀನಿ. ಹಾಗೆ ಈಗ ಅದು ಏನ್ ಹೇಳ್ತಾರೆ, ನಮ್ಮ ಜೀರಿಗೆ ಚೆನ್ನಾಗಿ ಫ್ರೈ ಆದ ನಂತರ ಒಗ್ಗರಣೆ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಒಗ್ಗರಣೆ ಸೊಪ್ಪು ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡೋಣ. ಇದು ಫ್ರೈ ಆದ ನಂತರ ನಾನಿಲ್ಲಿ ಹತ್ತತ್ರ ಒಂದು 2 ಆನಿಯನ್ ಅಷ್ಟು, 2 ದೊಡ್ಡ ಸೈಜ್ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಸೊ ಆ ಆನಿಯನ್ನ ಇವಾಗ ಆ್ಯಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೀವು ಒಂದು ದೊಡ್ಡ ಸೈಜ್ 2 ಇದ್ರೆ ಸಾಕು, ಅಥವಾ ಒಂದು 3 ಇದ್ರೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಆನಿಯನ್ ಇದ್ದಷ್ಟು. ಕೆಲವೊಬ್ಬರಿಗೆ ಇವಾಗ ಆನಿಯನ್ ಬೇಡ, ಈಗ ಬಾಯಿಗೆ ಸಿಗತ್ತೆ ಅಂತ ಹೇಳಿದ್ರೆ ನೀವು ಏನ್ ಮಾಡ್ಬೋದು ಅಂದ್ರೆ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಬಹುದು. ಹಾಗೆ ಗ್ರೈಂಡ್ ಮಾಡಕ್ ಹೋಗ್ಬೇಡಿ, ಅದ್ರದ್ದು ಆನಿಯನ್ ಸ್ಮೆಲ್ ಬರುತ್ತೆ. ಇಲ್ಲಿ UK ಅಲ್ಲಿ ನಾರ್ಮಲ್ ಈಗ ನಮ್ಮ ಇಂಡಿಯನ್ ಆನಿಯನ್ ಸಿಗತ್ತೆ, ಬಟ್ ನಮ್ಗೆ ಸ್ವಲ್ಪ ಸಿಕ್ಕಿಲ್ಲ ಇಂಡಿಯನ್ ಆನಿಯನ್. ಇದು ಸ್ವಲ್ಪ ಬೇರೆ ದೇಶದ ಆನಿಯನ್, ಒಂಥರ ಸ್ವಲ್ಪ ಗಟ್ಟಿ ಇರತ್ತೆ ಇದ್ರದ್ದು ಲೇಯರ್ಸ್ ಎಲ್ಲ. ಮತ್ತೆ ಇದು ಕಟ್ ಮಾಡಿದಾಗ ಸ್ವಲ್ಪ ಸೊನೆ ಕೂಡ ಜಾಸ್ತಿ ಬರುತ್ತೆ, ಕಣ್ಣು ಕೂಡ ಜಾಸ್ತಿ ಉರಿಯುತ್ತೆ. ಇದು ಬೇರೆ ಸ್ವಲ್ಪ ಸ್ಟ್ರಾಂಗ್ ಆನಿಯನ್ ಅಂತ ಹೇಳ್ಬೋದು. ಅದನ್ನ ಇವಾಗ ಚೆನ್ನಾಗಿ ರೆಡ್ ಆಗೋ ತನಕ ನಾನು ಫ್ರೈ ಮಾಡ್ಕೊಂಡಿದ್ದೆ. ಅದಾದ ನಂತರ ಈಗ ಮ್ಯಾರಿನೇಟ್ ಮಾಡಿರೋ ಚಿಕನ್ ಅನ್ನ ಹಾಕ್ತಾ ಇದ್ದೀನಿ. ಇದು ನೋಡಿ, ಹತ್ತತ್ರ ನಾನು 1 hour ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ನೀವು ಮೊದಲೇ ಇದನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಕುಕಿಂಗ್ ಮಾಡ್ಬೇಕಾದ್ರೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಸೊ ಮ್ಯಾರಿನೇಟ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟುಕೊಂಡು ನೆಕ್ಸ್ಟ್ ದಿನ ಕೂಡ ನೀವು ಹಿಂಗೆ ಯೂಸ್ ಮಾಡ್ಕೋಬಹುದು. ಚಿಕನ್ ಮ್ಯಾರಿನೇಟ್ ಆದಷ್ಟು ಬೇಗ ಬೇಯತ್ತೆ ಇದು. ಸೊ ಇವಾಗ ನಾನು ಚಿಕನ್ ಹಾಕೊಂಡಿದ್ದೀನಿ. ಇಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದಲ್ಲಿ ಫ್ರೆಶ್ ಚಿಕನ್ ಸಿಗತ್ತೆ, ಅದು ಹಾಕಿದ ತಕ್ಷಣ ಈ ನೀರನ್ನು ಬಿಟ್ಬಿಡತ್ತೆ. ಬಟ್ ಇಲ್ಲಿ ಚಿಕನ್ ಏನಾಗಿರತ್ತೆ ಅಂದ್ರೆ, ಇಲ್ಲಿ ಫ್ರೀಸರ್ ಅಲ್ಲಿ ಫ್ರೀಸ್ ಮಾಡಿ ಇಟ್ಟಿರೋದ್ರಿಂದ ಇದು ಫ್ರೆಶ್ ಇರಲ್ಲ, ಹಾಗಾಗಿ ಇದು ನೀರೇ ಬಿಡಲ್ಲ ಈ ಚಿಕನ್. ಅದಕ್ಕಾಗಿ ನಾನು ಎಕ್ಸ್ಟ್ರಾ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದೇ ಮಸಾಲಾಗೆ ಹಾಕಿ. ನೀವು ನಮ್ಮ ಇಂಡಿಯಾದಲ್ಲಿ ಮಾಡೋದಿದ್ರೆ ಈ ನೀರನ್ನು ಆ್ಯಡ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನೀವು ಹಾಗೇನೆ ಚಿಕನ್ ಹಾಕಿದ ತಕ್ಷಣನೇ ಒಂದು 2 ನಿಮಿಷದಲ್ಲಿ ಚಿಕನ್ನೇ ಇದು ನೀರು ಬಿಟ್ಬಿಡತ್ತೆ, ಅಷ್ಟರಲ್ಲೇ ಬೇಯಿಸಿದ್ರೆ ಸಾಕಾಗತ್ತೆ. ನಾನು ಮಾತ್ರ ಎಕ್ಸ್ಟ್ರಾ ಬೇಯೋಗೋಸ್ಕರ, ಯಾಕಂದ್ರೆ ಹಾಗೆ ಇಟ್ಬಿಟ್ರೆ ಇದು ಕತ್ತು ಬಿಡತ್ತೆ, ತಳ ಹಿಡಿದು ಬಿಡತ್ತೆ, ಹಾಗಾಗಿ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡಿ ನಿಮ್ಗೆ ದಪ್ಪ ಎಷ್ಟು ಬೇಕು ಅಂತ. ಕೆಲವೊಬ್ರಿಗೆ ಗ್ರೇವಿ ತರ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ನೀವು ನೀರನ್ನ ಆ್ಯಡ್ ಮಾಡ್ಕೋಬಹುದು. ಇಲ್ಲ ದಪ್ಪ ಬೇಕು ನನ್ಗೆ ಅಂತ ಹೇಳಿದ್ರೆ, ಸ್ವಲ್ಪ ಡ್ರೈ ತರ ತಿನ್ಬೇಕು ಅಂತ ಅನ್ಸಿದ್ರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮತ್ತೆ ಗ್ಯಾಸ್ ಅನ್ನ ಸಿಮ್ಮಲ್ಲಿ ಇಟ್ಬಿಡಿ, ದೊಡ್ಡ ಮಾಡ್ಕೊಳ್ಳಕ್ಕೂ ಹೋಗ್ಬೇಡಿ. ನೋಡಿ ಇವಾಗ ನಂದು ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇದೆ, ಯಾಕಂದ್ರೆ ನಾನು ಇದನ್ನ ಈಗ ಫ್ರೈ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅದಾದ ನಂತರ ಯಾವಾಗ ನಾವು ಇದಕ್ಕೆ ಒಂದು ಮುಚ್ಚಿಡ್ತೀವಲ್ಲ, ಆ ಟೈಮ್ ಒಳಗಡೆ ನೀವು ಸಿಮ್ಮಲ್ಲಿ ಇಟ್ಟರೆ ಸಾಕಾಗತ್ತೆ. ಸೊ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಇವಾಗ ಮೇಲ್ಗಡೆ ಗಾರ್ನಿಶ್ ಮಾಡ್ಕೋತೀನಿ, ಯಾಕಂದ್ರೆ ಅದ್ರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪಿದ್ರೆ. ಸೊ ಇವಾಗ ನೋಡಿ ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದ ನಂತರ ಸಿಮ್ಮಲ್ಲಿ ಇಟ್ಟು ಇದನ್ನ ಒಂದು 20-25 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ನಮ್ಮ ಚಿಕನ್ ಮಸಾಲ ರೆಡಿ ಆಗುತ್ತೆ. ಇಷ್ಟೇ ರೆಸಿಪಿ, ಇದಕ್ಕೆ ಏನು ಜಾಸ್ತಿ ಇಲ್ಲ, ಜಾಸ್ತಿ ಹಾಕೊಳ್ಳೋದು ಇಲ್ಲ, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಈ ತರ ಸ್ವಲ್ಪ ದಪ್ಪ ಮಾಡಿದ್ರೆ ಡ್ರೈ ಐಟಮ್ಸ್ ತರ ಆಗತ್ತೆ. ನಿಮಗೆ ಬೇಕು ಅಂತ ಹೇಳಿದ್ರೆ ಇದು ತೆಳ್ಳಗೆ ಮಾಡಿದ್ರೆ ಊಟಕ್ಕೆ ಗ್ರೇವಿ ಕೂಡ ಆಗತ್ತೆ. ಸೊ ನೋಡಿ ನಾನು ಈಗ ಸಿಮ್ಮಲ್ಲಿ ಇಟ್ಟಿದ್ದೀನಿ, ಹಾಗೆ ಇದನ್ನು ಮುಚ್ಚಿಡೋಣ ಒಂದು 10 ನಿಮಿಷ. ಮಧ್ಯದಲ್ಲಿ ಒಂದು 2-3 ನಿಮಿಷಕ್ಕೆ ಇದನ್ನ ಓಪನ್ ಮಾಡಿ ನೋಡ್ತಾ ಇರಿ ತಳ ಹತ್ತಿದ್ಯಾ ಅಂತ. ಈಗ ಆಲ್ಮೋಸ್ಟ್ ಒಂದು 15 ನಿಮಿಷ ಆಗಿದೆ ನಂದು. ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಯಾಕಂದ್ರೆ ನಾವು ಮ್ಯಾರಿನೇಟ್ ಮಾಡಿದ್ರಲ್ವಾ, ಮ್ಯಾರಿನೇಟ್ ಮಾಡಿದ್ರೆ 15 ಮಿನಿಟ್ಸ್ ಸಾಕಾಗುತ್ತೆ ಇದಕ್ಕೆ ಬೇಯಲಿಕ್ಕೆ. ಮ್ಯಾರಿನೇಟ್ ಮಾಡಿಲ್ಲ ಅಂದ್ರೆ ಚಿಕನ್ ಬೇಯಲಿಕ್ಕೆ ತುಂಬಾ ಟೈಮ್ ತಗೊಳತ್ತೆ. ಇದು ಖಾಲಿ 15 ಮಿನಿಟ್ಸ್ ಆಯ್ತು ನೋಡಿ ಬೇಯಿಸಿ. ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದ್ರೊಳಗಡೆ ಗೊತ್ತಾಗುತ್ತೆ. ಸೊ ಮಸಾಲ ಕೂಡ ಕೆಂಪಗಾಗಿ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡೋಣ, ಇನ್ನು ಸ್ವಲ್ಪ ಡ್ರೈ ಆಗ್ಲಿ ಅಂತ ನಾನು ಇದನ್ನ ಹಾಗೆ ಬಿಟ್ಟಿದ್ದೀನಿ. ಸೊ ಇವಾಗ ಸ್ವಲ್ಪ ಡ್ರೈ ಆಗಿದೆ, ಇದು ನೋಡ್ಬೋದು ನೀವು. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು. ಸೊ ಸ್ವಲ್ಪ ಡ್ರೈ ತರದ್ದು ಚಿಕನ್ ಆಗಿದೆ, ಸ್ವಲ್ಪ ಗ್ರೇವಿ ಇದೆ, ಅಷ್ಟೇ ಸಾಕಾಗತ್ತೆ, ಯಾಕಂದ್ರೆ ನಾನು ಊಟಕ್ಕೆ ದಾಲ್ ಮಾಡಿದ್ದೀನಿ. ಸೊ ಇಲ್ಲೊಂದು ಸ್ವಲ್ಪ ಒಂದು 1/2 hour ಬಿಟ್ಟಿದ್ದೆ ನಾನು, ಹಾಗೆ ನೋಡಿ ಇದು ಇಷ್ಟು ದಪ್ಪ ಆಗ್ಬಿಟ್ಟಿದೆ. ಯಾಕಂದ್ರೆ ಇದು ಕೋಲ್ಡ್ ಕಂಟ್ರಿ ಅಲ್ವಾ, 1-2 ನಿಮಿಷ ಬಿಟ್ಟಿದ್ರೆ ತಣ್ಣಗಾಗ್ಬಿಡತ್ತೆ ಇದು. ಸೊ ನಾವು ಇದನ್ನ ಹಾಕೊಂಡು ಊಟ ಮಾಡಿದ್ವಿ, ಸೂಪರ್ ಆಗಿತ್ತು ಮಾತ್ರ ಚಿಕನ್. ನೀವು ಇದನ್ನ ಟ್ರೈ ಮಾಡಿ ಮನೇಲಿ ಒಮ್ಮೆ, ತುಂಬಾ ಚೆನ್ನಾಗಿರತ್ತೆ.